ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರ್. ನಿನ್ನೆ ಬುಡನಹಳ್ಳಿಯಲ್ಲಿ ಒಂದು ಅಪ್ಡೇಟ್ ಕೇಸ್ ಆಯ್ತಲ್ಲ ಸರ್. ಸರ್ ಅಲ್ಲಿ ಏನಾಗಿದೆ ಅಂದರೆ ಸರ್, 2 ಮನೆಗೂ ಹಾನಿಯಾಗಿದೆ, ಒಂದು ಲೈಟ್ ಕಂಬ ಬಿದ್ದೋಗಿದೆ. ಅಲ್ಲಿ ಸುಮಾರು ಸಾರ್ವಜನಿಕವಾಗಿ ಸುಮಾರು ಆಸ್ತಿಪಾಸ್ತಿಗೆ ಏಟಾಗಿರೋದ್ರಿಂದ ಆತನ ರಕ್ಷಣೆಯನ್ನು ಕರೆಸಿ ಒಂದು ಗುಮ್ಮಟ ಕೇಸ್ ಹಾಕ್ಸಿ, ಏನು ಪಾಪ ಗುಮ್ಮಟ ಕೇಸ್ ಹಾಕ್ಸಿ, ಒಂದು ಸುಮಟೋ ಕೇಸ್ ಹಾಕ್ಸಿ, ಏನೋ ಸಾರ್ವಜನಿಕರಿಗೆ ಅಕ್ಕಪಕ್ಕದವ್ರಿಗೆ ಏನು ಹಾನಿಯಾಗಿದೆ ಅದಕ್ಕೇನು ಸ್ವಲ್ಪ ಕೊಡಂಗೆ ಮಾಡ್ಬೇಕಾಯ್ತಲ್ಲ ಸರ್. ಕಳಿಸ್ಕೊಡ್ತೀನಿ. ಈಗ ಮಧ್ಯಾಹ್ನದವರೆಗೆ ಬಂದೋಬಸ್ತ್ ಇದೆ. ಆಯ್ತು ಸರ್. ಅದಾದ್ಮೇಲೆ ನಾನು ಸೆಕೆಂಡ್ ಕಳಿಸ್ಕೊಡ್ತೀನಿ. ಅಲ್ಲ ಇವಾಗ ಅಷ್ಟೊತ್ತು ಗಂಟೆ ಬಾಡಿ ಸರ್, ಅಷ್ಟೊತ್ತು ಗಂಟೆ ಬಾಡಿ ಏನು ಮಾಡ್ತಾರೆ? ನಿಮಗೆ ಮಾತಾಡಕ್ಕೆ ಬರ್ನಿ ಅಂದ್ರೆ ದಯವಿಟ್ಟು ಕೊಡಿ ಇವರೇ ನಿಮಗೆ. ಹಾಂ, ನಮಸ್ಕಾರ ಬಂಧುಗಳೇ. ನಾವು ಏನು ವ್ಯವಸ್ಥೆ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಈಗ ನಿನ್ನೆ ತಾನೇ ರಾತ್ರಿ 8 ಗಂಟೆಯಲ್ಲಿ ಏನು ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಬುಡನಹಳ್ಳಿ ಗ್ರಾಮದಲ್ಲಿ ಊಟ ಮಾಡಿಕೊಂಡು ಹೊರಗಡೆ ಒಂದು ಏನು ತನ್ನ ಮನೆ ಮುಂದ್ಗಡೆ ಜಗ್ಲಿ ಏನಿರ್ತದೆ ಆ ಜಗ್ಲಿ ಮೇಲೆ ಮಾತುಕತೆ ಆಡ್ತಿದ್ದಂತಹ ನಮ್ಮ ಹಳ್ಳಿಯ ಈ ನಮ್ಮ ಹೆಣ್ಣುಮಗಳು, ಆ ಹೆಣ್ಣುಮಗಳ ಮೇಲೆ ಪಾನಮತ್ತರಾಗಿ ಬಂದಂತಹ ಏನು K12 ಗಾಡಿ ನಂಬರ್ ಗೊತ್ತಿದೆಯಾ? ಗಾಡಿ ನಂಬರ್ ಹೇಳಿ. K12 1039 ಎಂಬುವಂತಹ ತಾರ್ ಗಾಡಿ 2 ಯುವಕರು ತುಂಬ ಕುಡ್ದಿರ್ತಾರಂತೆ. ಕುಡ್ದು ಆ ಒಂದು ಬುಡನಹಳ್ಳಿ ಗ್ರಾಮದಲ್ಲಿ ಅದೊಂದು ಟರ್ನ್ ಮಾಡಿ ಒಂದು ಹೋಗುವಾಗ ಮನೆ ಮುಂದ್ಗಡೆ ಕೂತಿರುವಂತಹ ಅವ್ರ ಮೇಲೆ ಹತ್ತಿಸಿ ಅವರು ಆ ಸ್ಪಾಟಲ್ಲೇ ಸತ್ತೋಗಿದ್ರು ಕೂಡ ತೀರೋಗಿರ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಇವ್ರು ಹೇಳಿದ್ರು. ಇದಾದ ಮೇಲೆ ಅಲ್ಲಿಗೆ ನಮ್ಮ ಕಾರ್ಯಕರ್ತರು ಶೇಖರ್ ಕುಮಾರ್ TV ಹಾಗೂ ನಮ್ಮ ಮೈಸೂರು ಪ್ರಧಾನ ಕಾರ್ಯದರ್ಶಿ ಆದಂಥ ಇವರು ರಾಮೇಗೌಡರು, ನಮ್ಮ ದಿನೇಶ್ ಅವರು, ಇವರೆಲ್ಲರೂ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಈ ಒಂದು ವಿಚಾರವನ್ನು ನಮಗೆ ಪೊಲೀಸರಿಗೆ ಅವ್ರಿಗೆ ಮುಟ್ಟಿಸಿದಾಗ ಆ ಒಂದು ಸ್ಥಳಕ್ಕೆ ಬಂದಂತಹ ಪೊಲೀಸ್ನವರು ಏನು ಯಾವ ರೀತಿ ಒಂದು ಸೆಕ್ಷನ್ ಹಾಕಬೇಕು, ಯಾವ ರೀತಿಯಲ್ಲಿ ಒಂದು ಸಾರ್ವಜನಿಕವಾಗಿ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಅಂತ ಅಂದಾಗ ಇವತ್ತು ನಮ್ಮ ಹಳ್ಳಿಯ ಒಂದು ಮುಗ್ಧ ಆ ಮಹಿಳೆ ಮೇಲೆ ಇವತ್ತು ಇವರು ಪಾನಮತ್ತರಾಗಿ ಗಾಡಿ ಹರಿಸಿದ್ರೆ ಇವ್ರು ಬಂದು ನೀವು ಕಂಪ್ಲೇಂಟ್ ಕೊಡಿ ಅಂತ ಅಂದ್ಬಿಟ್ಟು ಏನು ಏಕಮುಖವಾಗಿ ಒಂದು ವ್ಯಕ್ತಿಗತವಾಗಿ ಇವರು ಕಂಪ್ಲೇಂಟ್ ತಗೊಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಭಾರಿ ಬೇಜಾರಿನ ಸಂಗತಿ. ಯಾಕೆ ಅಂತಂದ್ರೆ ಈ ಸುಮೋಟೋ ಕೇಸ್ ಇರುವುದು ಏನಕ್ಕಪ್ಪ ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಈ ತರ ವಿಚಾರಗಳು ಅವ್ರಿಗೆ ಮುಟ್ಟಿದ ತಕ್ಷಣ ಅವರಾಗೆ ಬಂದು ಕೇಸ್ ದಾಖಲು ಮಾಡಿಕೊಂಡು ಏನು ಆ ಕೆಲಸ ಮಾಡಿದ್ದಾರೆ ಆ ಅಯೋಗ್ಯರು, ಅವ್ರಿಗೆ ಎಷ್ಟು ನಷ್ಟ ಆಗಿದೆ ಅದನ್ನ ಅವ್ರ ಆಸ್ತಿ ಪಾಸ್ತಿನ ಜಪ್ತಿ ಮಾಡಿ ಆದ್ರೂ ಕೂಡ ಆ ನಷ್ಟನ ಕಟ್ಕೊಡ್ಬೇಕು. ಇವತ್ತು ಅಲ್ಲಿ ಒಂದು 2-3 ಲೈಟ್ ಕಂಬ ಮುರಿದೋಗಿದೆ, 2 ಮನೆ ಹಾಳಾಗಿದೆ, ಇವತ್ತು ಒಂದು ಜೀವ ಹೋಗಿದೆ. ಇಷ್ಟೆಲ್ಲ ಆದರೂ ಕೂಡ ನಾನು ತಹಸೀಲ್ದಾರ್ ಜೊತೆ ಮಾತಾಡಿದೆ. ನಾನು ಯಾವುದೋ ಒಂದು ಮೀಟಿಂಗಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. DYSP ಅವ್ರ ಜೊತೆಲೂ ಮಾತಾಡಿದ್ದೀನಿ. ಅವರು ಏನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಇವರೆಲ್ಲ ಯಾವುದೋ ಒಂದು ರಾಜಕೀಯ ಸಮಾವೇಶ ಇದೆ, ನಾವು ಅಲ್ಲಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ಒಂದು ಜೀವ ಹೋಗಿದೆಯಲ್ಲ, ಹಾಗಾದರೆ ನಮ್ಮ ಹಳ್ಳಿಯ ಜನಗಳ ಜೀವಕ್ಕೆ ಬೆಲೆ ಇಲ್ವಾ? ಈ ವ್ಯವಸ್ಥೆ ಈ ರೀತಿ ನನಗೆ ರಾತ್ರಿಯಲ್ಲೂ ಕೂಡ 1:30 ತುಂಬ ಫೋನ್ ಮಾಡಿದ್ರು ನಮ್ಮ ಇವರು ಕಾರ್ಯಕರ್ತರು, ಉಪಾಧ್ಯಕ್ಷರು. ನನಗೆ ಆ ಟೈಮಲ್ಲಿ ನನಗೆ ಫೋನ್ ತೆಗಿಯೋಕ್ಕಾಗಲಿಲ್ಲ. ಇಲ್ಲ ಅಂತಂದರೆ ಆ ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ಯಾವ ರೀತಿ ಕೇಸ್ ದಾಖಲು ಮಾಡ್ಬೋದು ಅನ್ನೋದನ್ನು ನಾನು ರಾತ್ರಿಯಲ್ಲೇ ಹೇಳ್ತಿದ್ದೆ. ಆದರೂ ಕೂಡ ಈಗ ಬಂದಿದ್ದೀವಿ. ತಹಸೀಲ್ದಾರ್ ಏನು ಮಾಡ್ತಾರೆ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರು ಏನು ಮಾತಾಡ್ತಾರೆ. ಈಗ ನಾನು SP ಅವ್ರ ಜೊತೆಲೂ ಒಂದ್ಸರಿ ಮಾತಾಡ್ತೀನಿ, ಲೈವಲ್ಲೇ ಮಾತಾಡ್ತೀನಿ. ಇದು SP ಸಾಹೇಬ್ರಿಗೂ ಫೋನ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲನೂ ನಾವು ಈ ಸಿಟಿಗಳ ಕಡೆಯಲ್ಲಿ, ಬೆಂಗಳೂರು ಕಡೆಯಲ್ಲಿ ನೋಡ್ತಾ ಇದ್ದೋ. ಏನು ರಾತ್ರಿ ಎಲ್ಲ ಕುಡಿದು ದೊಡ್ಡವ್ರ ಮಕ್ಕಳು ಈ ಥರ ಹಾಳು ಮಾಡಿದ್ದು, ನಮ್ಮ ಸಾರ್ವಜನಿಕರನ್ನ ನಡ್ಕೊಂಡು ಹೋಗ್ತಾರೋ ಪಾದಾಚಾರಿಯನ್ನು ಸಾಯಿಸೋದು, ಅವರ ಮನೆಯೇ ಹಾಳು ಮಾಡೋದು. ಇವಾಗ ನಮ್ಮ ಹಳ್ಳಿಗಳಿಗೂ ಬಂದಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಹೇಳ್ತಿರೋದು. ಇವತ್ತು ಹಳ್ಳಿಗಳಲ್ಲೂ ಕೂಡ ಮನೆಗಳಲ್ಲೂ ಕೂಡ ಇವತ್ತು ಸರಾಯಿ ಮಾರ್ತಾ ಇರೋದು ಈ ಒಂದು ಅವಾಂತರಗಳಿಗೆ ಕಾರಣ ಆಗಿದೆ. ಇವೆಲ್ಲ ಬದಲಾಗಬೇಕು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಸರಾಯಿ ಮಾರೋದನ್ನ ನಿಲ್ಲಿಸ್ಬೇಕು. ಇವತ್ತು ಒಂದು ಹೈವೇ ರೋಡಲ್ಲಿ ಹೋಗ್ಬಿಟ್ಟು ಅದು ಯಾವ ಸ್ಪೀಡಲ್ಲಿ ಹೋಗಿದ್ದಾನೆ ಆ ವ್ಯಕ್ತಿ ಅಂತಂದರೆ, ಆ ಹಳ್ಳಿ ರೋಡಲ್ಲಿ ಅದು ಹೆಚ್ಚು ಕಡಿಮೆ ಒಂದು 10 ಅಡಿ, ಒಂದು 12-13 ಅಡಿ ರೋಡಲ್ಲಿ ಹೋಗಿ 2 ಮನೆ ಹಾಳಾಗಿ, ಒಂದು ಲೈಟ್ ಕಂಬ ಬಿದ್ದೋಗಿ, ಒಂದು ಜೀವಕ್ಕೆ ಇವನು. ನಮಸ್ಕಾರ ಸರ್, ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇರೋದು.
ನಿನ್ನೆ ರಾತ್ರಿ 8 ಗಂಟೆ ಸಮಯದಲ್ಲಿ ಇಲ್ಲಿ ಬುಡನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಹೆಂಗಸರು, ಒಂದು 3-4 ಜನ ಹೆಂಗಸರು ಹೊರಗಡೆ ಕೂತಿದ್ರು ಸರ್. ಆ ಸಮಯದಲ್ಲಿ ಒಂದು ತಾರ್ ಗಾಡಿ, ಇಬ್ಬರು ಯುವಕರು ತುಂಬ ಕುಡಿದು ಆ ಗಾಡಿನ ಚಾಲನೆ ಮಾಡ್ಕೊ ಬಂದವ್ರೆ. ಅಂದರೆ ಆ ಹಳ್ಳಿ ರೋಡಲ್ಲಿ ಬಂದು ಅಲ್ಲಿಗೆ ಹೋಗಿ ಗುದ್ದಿಸಿದ ತಕ್ಷಣ 1-2 ಜನ ಹೆಂಗಸರು ಅವರು ಪಾಪ ಸೈಡ್ ಆಗಿದ್ದಾರೆ. ಈ ಒಬ್ಬರು ಸಿಗಾಕೊಂಡಿದ್ದಾರೆ, ಅವರು ಅಲ್ಲೇ ಸ್ಪಾಟ್ ಆಗಿದ್ದಾರೆ. ನಿನ್ನೆ ರಾತ್ರಿ 2 ಮನೆ ಜಖಮ್ ಆಗಿದೆ. ಮತ್ತು ಒಂದು ಲೈಟ್ ಕಂಬ, ಈ ಥರ ಎಲ್ಲ ಸಾರ್ವಜನಿಕವಾಗಿ ಆಸ್ತಿ ಪಾಸ್ತಿಗಳೆಲ್ಲ ಇದು ನಷ್ಟ ಆಗಿದೆ. ಅದನ್ನು ನಮ್ಮ ಕಾರ್ಯಕರ್ತರು ರಾತ್ರಿ ಹೋಗಿ ನಮ್ಮ ಬೈಲ್ಕುಪ್ಪ ಪೊಲೀಸ್ನವ್ರಿಗೆ ತಿಳಿಸಿದಾಗ ಒಂದು ಕಂಪ್ಲೇಂಟ್ ಕೊಡಿ ಅಂದ್ಬಿಟ್ಟು ಕಂಪ್ಲೇಂಟ್ ತೊಗೊಂಡವ್ರೆ. ಯಾಕೆಂದರೆ ಅವರು ಇದನ್ನು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವರೇ ತನಿಖೆ ಮಾಡಿಕೊಂಡು ನಿಜವಾಗಿ ಈಗ ಅಲ್ಲಿ ಏನು ಆಗೈತೆ, ಅನ್ಯಾಯ ಆಗೈತೆ, ಅವ್ರಿಗೆ ಇವರು ಅವ್ರ ಆಸ್ತಿ ಪಾಸ್ತಿನಾದ್ರೂ ಜಪ್ತಿ ಮಾಡಲಿ ಸರ್. ಜಪ್ತಿ ಮಾಡಿಬಿಟ್ಟಾದ್ರು ಇವ್ರಿಗೆ ನ್ಯಾಯ ಕೊಡಿಸ್ಲಿ ಸರ್. ತಹಸೀಲ್ದಾರ್ ಅವ್ರ ಜೊತೆಲೂ ಮಾತಾಡಿದ್ದೀನಿ. ಕೇಸ್ ಅಂತಂದರೆ ಅದೇನೆ ಮಾಮೂಲಿ. ಈಗ ನೀವು ಬಂದು ಕಂಪ್ಲೇಂಟ್ ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ. ಯಾರೋ ರಾತ್ರಿ ಬಂದಿದ್ದಾರಂತೆ, ಬಂದ್ಬಿಟ್ಟು ಗಾಡಿನೂ ತೊಗೊಂಡೋಗಿದ್ದಾರಂತೆ. ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಈಗ ಇದು ಸಿಟಿಗಳಲ್ಲಿ ನಡೀತಾ ಇತ್ತು ಈ ಥರ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಈ ಥರ ನಡೆಯೋದು. ಇವತ್ತು ಈಗ ಹಳ್ಳಿಗಳಿಗೂ ಬಂದಿದೆ ಅಂತ ಅಂದರೆ ಅವರು ಸಿಕ್ಕಿದಾರಂತೆ ಸರ್, ಅವರು ಸಿಕ್ಕಿದಾರಂತೆ. ಬೈಲ್ಕೊಪ್ಪ ಲಿಮಿಟು, ಪುಡನಹಳ್ಳಿ, ಪುಡನಹಳ್ಳಿ, ಪಿರಿಯಾಪಟ್ಟಣ ತಾಲೂಕು ಪುಡನಹಳ್ಳಿ ಗ್ರಾಮ. ಮಾತಾಡಿ. ನಾವು ಮೈಸೂರಿನ ಅಡಿಷನಲ್ SP ಅವ್ರ ಜೊತೆಲೂ ಬಂಧುಗಳೇ ಮಾತಾಡ್ದು. ಯಾಕೆ ಅಂತ ಅಂದರೆ ತುಂಬ ಬೇಜಾರಾಗ್ತದೆ. ಈ ವ್ಯವಸ್ಥೆ ನೆನೆಸ್ಕೊಂಡ್ರೆ ಬೇಜಾರಾಗ್ತದೆ. ನಮ್ಮ ಜನಗಳು ಇವತ್ತು ಹೊರಗಡೆ ಬಂದು ಜೀವನ ಏನಪ್ಪ ನಾನು ಮನೆಗೆ ಹೋಗ್ತೀನೋ ಅನ್ನೋದನ್ನು ಅದೇ ಬದಲೇ ಅರಿವಿಲ್ಲ. ಅಂಥದ್ರಲ್ಲಿ ನಮ್ಮ ಮನೆಯಿಂದ ಹೊರಗಡೆ ಬಂದು ಊಟ ಮಾಡಿ ಹೊರಗಡೆ ಕೂತ್ಕೊಂಡಾಗ ಈ ಥರ ಒಂದು ಯಾವುದೋ ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿಕೊಂಡು ಅದರಲ್ಲೂ ರೈತರ ಜೀವನ, ಈಗ ರೈತರು ಬದುಕೋದೇ ಕಷ್ಟ ಆಗೋಗದೆ. ಈ ಥರ ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್ ನಡೀತು, ಅದನ್ನು ಕೂಡ ನಾವು ವಿಚಾರನ ಹಂಚ್ಕೊಂಡು ಈಗ ನೋಡಿದ್ರೆ ಈಗ ಹಳ್ಳಿಗಳಲ್ಲಿ ಈ ಥರ ಮಾಡ್ಕೊಂಡು ಹೋಯ್ತು ಅಂತ ಅಂದಾಗ ಇದನ್ನ ನಾವು ಉನ್ನತ ಅಧಿಕಾರಿಗಳಿಗೆ ಅವ್ರ ಗಮನಕ್ಕೆ ತಂದಿದ್ದೀವಿ. ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡೋಣ. ಏನು ನಡೀತು ಅನ್ನೋದನ್ನ ನೋಡಿ. ನೀವು ಅದನ್ನ ಸವಿಸ್ತಾರವಾಗಿ ತಿಳಿಸ್ತಾರೆ. ಹೇಳಿ, ವಿಚಾರ ಏನು, ಅವ್ರ ಹೆಸರೇನು, ಅವ್ರದ್ದು ತೀರೋದವ್ರ ಹೆಸರು? ನಮಸ್ಕಾರ. ನಮ್ಮ ಚಿಕ್ಕಮ್ಮ ಅವರು ಮಾಡಿದ್ದೀವಿ. ಅವರು ಮಾಮೂಲಿ ನಿಮ್ಗೆ ವಿಚಾರ ಗೊತ್ತಿದೆಯಲ್ವಾ? ಇವರೇ ಮಾತಾಡ್ಲಿ ಬಿಡಿ, ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಇವರೇ ಮಾತಾಡಲಿ. ಎಲ್ರಿಗೂ ನಮಸ್ಕಾರ. ನಾನು ಪಿರಿಯಾಪಟ್ಟಣ ತಾಲೂಕು ರೈತ ಸಂಘದ ಉಪಾಧ್ಯಕ್ಷ. ಏನಂತಂದರೆ, ಬುಡನಹಳ್ಳಿ ಗ್ರಾಮದಲ್ಲಿ ಮೀನಾಕ್ಷಮ್ಮನವರು ಮನೆಯ ಹೊರಗಡೆ ಕೂತಿರ್ತಾರೆ 7:30 ಇಂದ 8 ಗಂಟೆ ಸಮಯದಲ್ಲಿ. ಮದ್ಯ ವ್ಯಸನಿನೋ ಇಲ್ಲ ಮಾದಕ ವಸ್ತು ವ್ಯಸನಿನೋ ಗೊತ್ತಿಲ್ಲ, ತುಂಬ ಓವರ್ ಡ್ರೈವಿಂಗ್, ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಬಂದು ಒಂದು ತಾರ್ ಗಾಡಿಯಲ್ಲಿ ಬಂದು ಆ ಯಮ್ಮನಿಗೆ ಜಗಲಿ ಕೂತಿದ್ದಂಥ ಜಾಗದಲ್ಲಿ ಆ ಯಮ್ಮನ ಮನೆಗೆ ಹೋಗಿ ಜಗಲಿ ಕಟ್ಟೆ ಹೊಡ್ಕೊಂಡು ಆ ಯಮ್ಮನ ಗುದ್ದಿದ್ದಾನೆ. ಅದು ಗುದ್ದಿ ಆ ಯಮ್ಮ ಸ್ಪಾಟಲ್ಲಿ ಒಳಗಡೆ ಮನೆ ಹೊರಗಡೆ ಕೂತಿದ್ದಂಥವ್ರು ಒಳಗಡೆ ಹೋಗಿದೆ ಬಾಡಿ. ಮತ್ತು ಅದ್ರ ನಂತರ ಅಲ್ಲಿದ್ದಂಥ ಸಾರ್ವಜನಿಕ ನಲ್ಲಿನ ಮುರಿದಾಕಿದ್ದಾನೆ. ಮತ್ತು ಅಲ್ಲಿದ್ದಂಥ ಒಂದು ಎಲೆಕ್ಟ್ರಿಕಲ್ ಒಂದು ಲೈಟ್ ಕಂಬರು ಕೂಡ ಮುರಿದಾಕಿದ್ದಾನೆ. ಅದ್ರ ಜೊತೆಗೆ ಅದರ ಪಕ್ಕದಲ್ಲಿದ್ದಂಥ ಮನೆ 2 ಮನೆ ಜಖಮಾಗಿದೆ. ಸೂರು ಕಟ್ಟು ಪ್ರತಿಯೊಂದು ಕೂಡ ಇದಾಗಿದೆ. ಇದನ್ನು ತಿಳಿದ ತಕ್ಷಣ ನಾವು ಬೈಲ್ಕುಪ್ಪ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ನಮ್ಮ ಕಾರ್ಯಕರ್ತರು ಬಂದಾಗ ಅವ್ರ ಹತ್ರ ಇವಾಗ ಆಗಲ್ಲ, ಬೆಳಗ್ಗೆ ತಗೊಳ್ಳಿ ಕಂಪ್ಲೇಂಟು, ಇಲ್ಲ ನೀವು ಬರ್ಕೊಡಿ, ಈ ಥರದ ಒಂದು ಮಾತುಗಳು ಬಂದಿದ್ದೆ. ಸೊ ನಾನು ಮತ್ತೆ ಅದಾದ ನಂತರ ಒಬ್ಬರು ಪೊಲೀಸರ ಹತ್ರ ಮಾತಾಡಬೇಕಾದ್ರೆ, ಸರಿ ಇವಾಗಲೇ ಕಂಪ್ಲೇಂಟ್ ಮಾಡ್ಕೊಡ್ತೀವಿ, FIR ಮಾಡ್ಕೊಡ್ತೀವಿ ಬನ್ನಿ ಅಂತ ಕರೆದ್ರು. ಅಲ್ಲಿಗೆ ಹೋದ್ಮೇಲೆ FIR ಮಾಡ್ಕೊಡೋಕ್ಕೆ 9 ಗಂಟೆ, ಎಷ್ಟು ಗಂಟೆಗೆ ನೀವು ಬಂದಿದ್ದು ಸ್ಟೇಷನ್ ಹತ್ರ? 10 ಗಂಟೆ ಬಂದವರು 3 ಗಂಟೆ ಆದ್ರೂ FIR ಆಗಲಿಲ್ಲ. ಅವತ್ತು ನಿನ್ನೆ ನೈಟು 3 ಗಂಟೆ ಆದ್ರೂ FIR ಆಗಲಿಲ್ಲ. ಕೇಳಿದಕ್ಕೆ ಅಲ್ಲೂ ಇದ್ದಂಥ ಇನ್ಸ್ಪೆಕ್ಟರ್ ಯಾರು, ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಅಲ್ಲ ಇನ್ನೊಬ್ರು ASI ಅವರು, ಇವಾಗ ಆಗಲ್ಲ, ನೀವೇ ಕೈಯಲ್ಲಿ ಬರ್ಕೊಡಿ, ನಾವು ಬರ್ಕೊಡಲ್ಲ. ಯಾಕೆಂದರೆ ಸಂವಿಧಾನ ಇವತ್ತು ಎಲ್ರಿಗೂ ಒಂದೇ. ಬರೆಯಕ್ಕೆ ಬಂದಿಲ್ಲ ಅಂತಂದರೆ ಅಲ್ಲಿದ್ದಂಥ ಅಧಿಕಾರಿಗಳು ಆ ಕಂಪ್ಲೇಂಟ್ ಯಾರು ಬರೆಯಕ್ಕೆ ಬರಲ್ಲ ಅವನ್ನ ಕಂಪ್ಲೇಂಟನ್ನು ಅವರೇ ಸ್ವತಃ ಬರೆದು ಕೊಡಬೇಕಿತ್ತು. ಮತ್ತು ಅದ್ರ ಜೊತೆಗೆ ಇದು ಸಮಾಜ, ಇದು ಹೊರಗಡೆ ಏನು ಸಾರ್ವಜನಿಕರ ಆಸ್ತಿ ಆದ್ರಿಂದ 112ಗೆ ಕಾಲ್ ಮಾಡಿದ್ರು. 112 ಗಾಡಿ ಕೂಡ ಬಂದಿತ್ತು. ಅವರೇ ಇದನ್ನ ಅಧಿಕೃತವಾಗಿ ಕಂಪ್ಲೇಂಟ್ನ ತಗೋಬೋದಿತ್ತು. ಸೊ ಅಧಿಕೃತವಾಗಿ ಅವರು ಸುಮೋಟೋ ಕೇಸ್ ಮುಖಾಂತರ ಇದನ್ನ ಕೇಸ್ ಮಾಡ್ಬೋದಿತ್ತು. ಬಟ್ ಈ ಥರದ್ದು ಯಾವುದನ್ನು ಅವ್ರು ಮಾಡಿಲ್ಲ. ಮತ್ತು ಅದಾದ ನಂತರ ಅವ್ರಿಗೆ ಈ ಆಕ್ಸಿಡೆಂಟ್ ಆಗಿದೆ, ಅಲ್ಲಿದ್ದಂಥ ಅಧಿಕಾರಿಗಳು ಏನು ಪೊಲೀಸ್ನವ್ರು ಇದ್ರು ಅವ್ರಿಗೆ ಯಾವ ಕೇಸ್ ಹಾಕಬೇಕು, ಯಾವ FIR ಹಾಕಬೇಕು, ಯಾವ ಸೆಕ್ಷನ್ ಹಾಕಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಅದಾದ ನಂತರ
ಇನ್ಸ್ಪೆಕ್ಟ್ರು ಬಂದರು 3 ಗಂಟೆ 2 ಗಂಟೆ ಬಂದರು, 3 ಗಂಟೆ ತನಕ ಆಯಿತು. ಬಟ್ ಅವ್ರು ಬಂದು ಹೋದ್ಮೇಲೆ ಅವರು FIR ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋದ್ರು. ಬಟ್ ಆದರೆ FIR ಆಗಲಿಲ್ಲ. ಯಾಕೆಂತಂದರೆ ನೆಟ್ವರ್ಕ್ ಇಲ್ಲ, ಟವರ್ ಇಲ್ಲ ಅಂತ ಅಂದ್ಬಿಟ್ಟು, ಆಯ್ತಾ. ಈ ಥರನ ಪರಿಸ್ಥಿತಿಗಳು ಇನ್ನೂ ಎಷ್ಟು ಹಳ್ಳಿಗಳಿಗೆ ಅಂತ ಸರ್ವರ್ ಡೌನು ಈ ಥರ ಇನ್ನೂ ಎಷ್ಟು ದಿನ ಈ ಥರ ಇದನ್ನ ಮಾಡ್ತಾ ಇರ್ತೀರಾ? ಮತ್ತೆ ಈ ಥರ ವ್ಯಸನ ಮುಕ್ತರಿಂದ ಆಗಂತ ಅತ್ಯಾಚಾರಕ್ಕೆ ಯಾರು ಕಾರಣ? ಆಯ್ತಾ, ಹಳ್ಳಿಗಳನ್ನ ರಕ್ಷಣೆ ಮಾಡೋರು ಯಾರು? ಹಳ್ಳಿ ಜನರನ್ನ ರಕ್ಷಣೆ ಮಾಡೋರು ಯಾರು? ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆದ್ರೆ ಅದೇನೋ ಒಂದು ನಮ್ದೇ ತಪ್ಪು ಅಂತ ಅನ್ಕೋಬೋದಿತ್ತು. ಅವ್ರ ಮನೆ ಬಾಗ್ಲಲ್ಲಿ ಅವ್ರು ಕೂತಿದ್ದು ಅವ್ರ ಜೀವನ ತೆಗ್ದಿದ್ದಾನೆ ಅಂತಂದ್ರೆ ಅವ್ನು ಎಂಥ ಮನುಷ್ಯ ಇರಬೇಕು, ಎಂಥ ವಿಕೃತ ವ್ಯಕ್ತಿ ಇರಬೇಕು. ಹಣದ ಮತ್ತು ಇವತ್ತು ಅವ್ರನ್ನ ವ್ಯಸನ ಮುಕ್ತರನ್ನಾಗಿ ಗಾಂಜಾ ಸೇವನೆನೋ, ಡ್ರಗ್ಸ್ ಸೇವನೆನೋ, ಇಲ್ಲ ಎಣ್ಣೆ ಸೇವನೆನೋ ಮಾಡಿಕೊಂಡು ಇವತ್ತು ಬಡವ್ರ ಜೀವಗಳನ್ನ ತೆಗಿತಾ ಇದ್ದಾರೆ. ನಿನ್ನೆ ನೈಟು ಅಲ್ಲಿ 10 ಜನ ಮಕ್ಕಳುಗಳು ಅಲ್ಲಿ ಇಲ್ಲ ಜನಗಳು ಇದ್ದಿದ್ರೆ 10 ಜನ ಕೂಡ ಸ್ಪಾಟ್ ಆಗ್ತಿದ್ರು. ದೊಡ್ಡ ದುರಂತ ಒಬ್ಬರ ಅಂತ್ಯದಿಂದ 2-3 ಮನೆಗಳ ಹಾನಿಯಿಂದ, ಸಾರ್ವಜನಿಕರ ಆಸ್ತಿ ಹಾನಿಯಿಂದ ಇವತ್ತು ಹಿಂಗಾಗಿದೆ. ಸೊ ಇದಕ್ಕೆಲ್ಲ ಕಾರಣ ಇಂಥ ಡ್ರಗ್ಸ್ ಮುಕ್ತರು, ವ್ಯಸನ ಮುಕ್ತರು, ಎಣ್ಣೆ ಮುಕ್ತರಿಂದನೇ ಆಗ್ತಾ ಇರೋದು. ಸೊ ಇದನ್ನೆಲ್ಲಾನು ಪ್ರೋತ್ಸಾಹ ಮಾಡ್ತಿರೋದು ನಮ್ಮ ರಾಜ್ಯ ಸರ್ಕಾರ. ಯಾಕೆಂದ್ರೆ 500 ಮೀಟರ್ ಆಚೆಗಿರ್ಬೇಕು ಅನ್ನೋ ಬಾರ್ಗಳನ್ನ ಇವತ್ತು ಹತ್ತತ್ರ ತರ್ತಿದ್ದಾರೆ. ಹಳ್ಳಿಗೂ ಕೂಡ ಬಾರ್ಗಳನ್ನ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಎಣ್ಣೆಯಿಂದ ಬರ್ತಂತ ಟ್ಯಾಕ್ಸು ಇನ್ಯಾವ್ದ್ರಿಂದನೋ ಇವ್ರಿಗೆ ಈ ಕಮ್ಮಿಗೆ ಆಯ್ತಲ್ಲ. ಮತ್ತೆ ಈ ಮುಖಾಂತರ ನಾನು ನಮ್ಮ ಜನಸಾಮಾನ್ಯರಿಗೆ ಹೇಳೋದೇನಂತಂದ್ರೆ, ನಾವು ಇವತ್ತು ಸ್ವತಂತ್ರರಾಗಿದ್ದೀವಿ. ಪ್ರತಿಯೊಬ್ರು ಕೂಡ ಸ್ವತಂತ್ರನ ತಗೊಂಡಿದ್ದೀವಿ. BR ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಎಲ್ಲರೂ ಬರ್ತೀವಿ. ಸೊ ಎಲ್ಲರೂ ಕೂಡ ಆ ಸಂವಿಧಾನಕ್ಕೆ ಸಮಾನರಾಗಿರ್ತೀವಿ. ಸೊ ಕಾನೂನಿಗೆ ಗೌರವ ಕೊಡಬೇಕು. ನಾವು ಕಾನೂನಿಗೆ ಗುಲಾಮರಾಗಬೇಕು. ನ್ಯಾಯಬದ್ಧವಾಗಿ ನಾವು ನಡಿಬೇಕು, ಆಯ್ತಾ. ಅದನ್ನ ಬಿಟ್ಟು ದೊಡ್ಡ ಅಧಿಕಾರಿಗಳಿಗೆ ಏನು ಬ್ರಿಟಿಷರು, ಆಯೋಗ್ಯರು, ಅಪ್ರಾಮಾಣಿಕರು ಆಳ್ವಿಕೆ ಮಾಡೋದ್ರಲ್ಲ, ಅವ್ರು ಮಾಡಿದಂಥ ಕೆಲಸ ಅವ್ರನ್ನ ನಾವು ಸಾಹೇಬ್ರು ಅಂತಿದ್ದೋ. ಇವತ್ತೇನ್ ಮಾಡ್ತಾವ್ರೆ ಅಂದ್ರೆ, ಇವತ್ತು ರಾಜಕಾರಣಿಗಳು ನಮ್ಮ ಸೇವಕರು, ನಮ್ಮ ಜನನಾಯಕರು, ಜನರನ್ನ ನಾನು ಆಳ್ವಿಕೆ ಮಾಡಿ ರೈತರ ಪರವಾಗಿ ನ್ಯಾಯವಾಗಿರ್ತೀನಿ, ರೈತರಿಗೆ, ಸಾಮಾನ್ಯ ಜನರಿಗೆ ನಾನು ನ್ಯಾಯಯುತವಾಗಿ ಅಧಿಕಾರನ ನಡೆಸ್ತೀನಿ ಅಂತ ಸ್ವೀಕಾರ ಮಾಡಿಕೊಂಡು ಇವತ್ತು ನಾನು ಸಾಹೇಬ, ಇವತ್ತು ಒಬ್ಬ ಸಾಹೇಬ ಅನ್ಕೊಂಡು ಇವರು ಅಯೋಗ್ಯರ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಯಾರು ಸಾಹೇಬ ಇಲ್ಲ. ದಯವಿಟ್ಟು ಜನಸಾಮಾನ್ಯರು ಸಾಹೇಬ ಅನ್ನೋ ಪದನ ಕಿತ್ತೋಗಿರಿ. ಅವನು ನಮ್ಮ ಸೇವಕ, ಅವನು ನಮ್ಮ ಏನು ಸರ್ಕಾರಿ ನೌಕರ ಇರ್ಬೋದು, ಸೇವಕ ಇರ್ಬೋದು. ಇವರೆಲ್ಲ ನಮ್ಮ ಈಗ ಏನು ಅಂತಂದ್ರೆ ನಮ್ಗೆ ಈಗ ಒಂದು ನೋವನ್ನು ವಿಚಾರ. ಈಗ ಉಪಾಧ್ಯಕ್ಷರೇ, ರಾತ್ರಿ ಎಲ್ಲ ಪಾಪ ಇವರೆಲ್ಲ ನಿದ್ಗಟ್ಟಿದ್ದಾರೆ. ರಾತ್ರಿ ಎಲ್ಲ ನಿದ್ಗಟ್ಟಿ ಯಾಕೆ ಅಂತಂದ್ರೆ ಒಂದು ಜೀವ ಇವತ್ತು ಆ ರೀತಿ ಆದಂಗೆ ಬೇರೆ ಕಡೆ ಇನ್ನೆಲ್ಲೂ ಆಗ್ಬಾರ್ದು ಅನ್ನೋದೇ ನಮ್ದೊಂದು ಉದ್ದೇಶ. ಇವರು ಅಧಿಕಾರಿಗಳು, ಇವರು ಸಮಾಜದಲ್ಲಿ ಒಂದು ಬದಲಾವಣೆ ತಗೊಂಬರೋದಕ್ಕೆ ಇವರು ಸರ್ಕಾರಿ ನೌಕರರು, ಇವರು ಸಂಬಳ ತಗೊಳ್ತಾರೆ. ಇವತ್ತು ನಾವು ಜನರ ರೀತಿ ಈ ಸಮಾಜ ಒಂದು ಬದಲಾವಣೆ ಆಗ್ಬೇಕು. ಸಮಾಜದಲ್ಲಿ ಆಗುವಂತಹ ಧೋರಣೆಗಳನ್ನ ಏನು ನಮ್ಮ ಹಳ್ಳಿಗಳಲ್ಲಾಗ್ಲಿ, ರೈತರಿಗಾಗ್ಲಿ, ನೊಂದವ್ರಿಗಾಗ್ಲಿ, ಇವೆಲ್ಲವನ್ನು ನಾವು ಒಂದು ವಿಡಿಯೋ ಮೂಲಕ ಧ್ವನಿ ಎತ್ತಾ ಇರ್ತೀವಿ. ಯಾಕೆ ಅಂತ ಅಂದ್ರೆ ಈ ವಿಚಾರಗಳು ಬೇಗ ಮುಟ್ಲಿ, ಅವಾಗ್ಲಾದ್ರೂ ಅವರು ಪರಿಹಾರ ಕೊಡ್ತಾರ. ಇದಕ್ಕೊಂದು ಒಳ್ಳೆ ರೀತಿಯಾಗಿ ಇನ್ನೊಂದು ಒಂದು ಒಳ್ಳೆ ಸಮಾಜ ಕಟ್ಟೋದಕ್ಕೆ ಇವ್ರು ಸಹಕಾರಿಯಾಗ್ಲಿ ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ವಿಡಿಯೋಗಳನ್ನ ಮಾಡಿ ಇದನ್ನ ಅವ್ರಿಗೂ ಅಧಿಕಾರಿಗಳಿಗೂ ವಿಚಾರ ಮುಟ್ಟಿಸ್ತಾ ಇರ್ತೀವಿ. ಇದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದನ್ನ ನಾವು ಮತ್ತೆ ಕಾದ್ ನೋಡ್ತೀವಿ. ನಾವು ಅವ್ರ ಜೊತೆ ಇರ್ತೀವಿ. ಈಗ ಏನು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರೆ ಅಲ್ಲಿ ಹೋಗೋಣ, ಅದನ್ನ ಅಲ್ಲೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಮಾತಾಡೋಣ. ನಮ್ಗೆ ಇದು ನ್ಯಾಯ ಕೊಡ್ತಾರೆ ಅಂತ ನಾವು ಪೊಲೀಸ್ ಅಧಿಕಾರಿಗಳನ್ನ ಅನ್ಕೊಂಡಿದೀವಿ. ಅವ್ರು ಬೇರೆಯವ್ರು ಯಾರು ಅಲ್ಲ. ನಮ್ಗೆ ಏನಾಗೈತೆ ಅಂದ್ರೆ ವ್ಯವಸ್ಥೆನೇ ಹಾಳಾಗ್ಬಿಟ್ಟೈತೆ. ಆ ವ್ಯವಸ್ಥೆನ ನಾವೆಲ್ಲರೂ ಇವತ್ತು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಮತ್ತೆ ಸಮಾಜಮುಖಿ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಸಮಾನ ಮನಸ್ಕರು ಸೇರ್ಕೊಂಡು ನಾವು ಒಂದು ಒಳ್ಳೆ ರೀತಿಯಾಗಿ ಹೋಗ್ಬೇಕು. ಆಗ ಅವರು ಬದಲಾಯ್ತಾರೆ, ಎಲ್ಲರೂ ಬದಲಾಯ್ತಾರೆ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ.